ಇಂದಿನ ವಿಡಿಯೋ ಶಿವಸಹಸ್ರನಾಮದ 49ನೇ ಸ್ತೋತ್ರದ ಬಗ್ಗೆ. ಶಿವಸಹಸ್ರನಾಮದ 49ನೇ ಸ್ತೋತ್ರವು ಹೀಗಿದೆ. ದಂಬೋ ಐದಂಬೋ ವೈದಂಬೋ ವಶ್ಯೋ ವಶಕರ ಕಲಿಹಿ ಲೋಕಕರ್ತ ಪಶುಪತಿ ಮಹಾಕರ್ತ ಅನೌಷಧಿಹಿ. ಈ ಸ್ತೋತ್ರದಲ್ಲಿ ಶಿವನ 10 ನಾಮಗಳಿವೆ. ಈಗ ಶಿವನ ಈ 10 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ, ಓಂ ದಂಬಾಯ ನಮಃ. ಈ ಶಿವನಾಮದ ಅರ್ಥ, ತನ್ನ ಶತ್ರುಗಳನ್ನು ನಿಯಂತ್ರಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಎರಡನೇ ನಾಮ ಹೀಗಿದೆ, ಓಂ ಅದಂಬಾಯ ನಮಃ. ಈ ಶಿವನಾಮದ ಅರ್ಥ, ಇತರರಿಂದ ನಿಯಂತ್ರಿಸಲಾಗದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ಮೂರನೇ ನಾಮ ಹೀಗಿದೆ, ಓಂ ವೈದಂಬಾಯ ನಮಃ. ಈ ಶಿವನಾಮದ ಅರ್ಥ, ತಮ್ಮ ಬಗ್ಗೆ ಹೆಮ್ಮೆ ಪಡದವರಿಗೆ ಪ್ರಿಯನಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ ನಾಲ್ಕನೇ ನಾಮ ಹೀಗಿದೆ, ಓಂ ವಶ್ಯಾಯ ನಮಃ. ಈ ಶಿವನಾಮದ ಅರ್ಥ, ನಮ್ಮ ಭಕ್ತಿಯಿಂದ ನಿಯಂತ್ರಿಸಲ್ಪಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ, ಓಂ ವಶಾಕರಾಯ ನಮಃ. ಈ ಶಿವನಾಮದ ಅರ್ಥ, ಇತರರನ್ನೆಲ್ಲ ತನ್ನದಾಗಿಸಿಕೊಳ್ಳುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ, ಓಂ ಕಲಯೇ ನಮಃ. ಈ ಶಿವನಾಮದ ಅರ್ಥ, ಅಸುರರು ಮತ್ತು ದೇವತೆಗಳ ನಡುವಿನ ಯುದ್ಧದ ರೂಪಿಯಾದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ, ಓಂ ಲೋಕಕಾತ್ರೇ ನಮಃ. ಈ ಶಿವನಾಮದ ಅರ್ಥ, ಈ ಲೋಕಗಳನ್ನು ಸೃಷ್ಟಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ, ಓಂ ಪಶುಪತಯೇ ನಮಃ. ಈ ಶಿವನಾಮದ ಅರ್ಥ, ಎಲ್ಲ ಜೀವಿಗಳ ಪ್ರಭುವಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 9ನೇ ನಾಮ ಹೀಗಿದೆ, ಓಂ ಮಹಾಕಾತ್ರೇ ನಮಃ. ಈ ಶಿವನಾಮದ ಅರ್ಥ, ಪಂಚಭೂತಗಳನ್ನು ಸೃಷ್ಟಿಸಿದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 10ನೇ ನಾಮ ಹೀಗಿದೆ, ಓಂ ಅನೌಷಧಾಯ ನಮಃ. ಈ ಶಿವನಾಮದ ಅರ್ಥ, ಆಹಾರ ಸೇವಿಸದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 10 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವಸಹಸ್ರನಾಮದ 50ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.